ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಯಲ್ಲಿ ವಿಳಂಬವಾಗ್ತಾ ಇರೋದರ ಕುರಿತಾಗಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಯಲ್ಲಿ ವಿಳಂಬವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಪತ್ರದ ಮುಖೇನ ಸಚಿವ ಎಚ್.ಕೆ. ಪಾಟೀಲ್ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಅಧಿಕಾರಶಾಹಿ ವ್ಯವಸ್ಥೆ ಬಗ್ಗೆ ಸ್ಫೋಟಕ ಅಂಶವನ್ನ ಉಲ್ಲೇಖಿಸಿದ್ದಾರೆ ಪತ್ರದಲ್ಲಿ. ಇನ್ನು ಕಾನೂನು ಕ್ರಮಗಳ ವಿಳಂಬ, ಅಧಿಕಾರಶಾಹಿ ವ್ಯವಸ್ಥೆಗಳ ಬಗ್ಗೆ ಸ್ಫೋಟಕ ಅಂಶಗಳುಳ್ಳ 7 ಪುಟಗಳ ಪತ್ರವನ್ನ ಬರೆದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಸಂಪುಟ ಸಭೆಗೆ ಮುನ್ನಾ ದಿನವೇ ಸಿಎಂಗೆ ಪತ್ರ ತಲುಪಿರುವಂತದ್ದು. ಪ್ರಕರಣವಾರು ಮೇಲ್ಮನವಿ ತೀರ್ಮಾನಿಸದೆ ಕೊಳಿತಾ ಇವೆ ಅಂತ ಸಿಎಂಗೆ ಬರೆದ ಪತ್ರದಲ್ಲಿ ಎಚ್.ಕೆ. ಪಾಟೀಲ್ ಬೇಸರವನ್ನ ಹೊರಹಾಕಿದ್ದಾರೆ. ಕಾನೂನು ಹಾಗೂ ಸಂಸದೀಯ ವ್ಯವಹಾರ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಮುಖ್ಯಮಂತ್ರಿಗೆ ವಿಸ್ತೃತವಾದ ಪತ್ರವನ್ನ ಬರೆದಿದ್ದಾರೆ. ಅಕ್ರಮ ಗಣಿಗಾರಿಕೆಗೆ ಲೋಕಾಯುಕ್ತ ತನಿಖಾ ವರದಿಯು ರಾಜ್ಯ, ರಾಷ್ಟ್ರ, ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿತ್ತು. ಸಿಬಿಐ ತನಿಖೆ, ಸುಪ್ರೀಂ ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ನಿರ್ದೇಶಿತ ಉನ್ನತಾಧಿಕಾರಿ ಸಮಿತಿ ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ಹಿರಿಯ ಐಎಎಸ್ ಅಧಿಕಾರಿ ನೇತೃತ್ವದ ಸಮಿತಿ ರಚನೆಯಾಗಿತ್ತು. ಎಸ್ಐಟಿ ತನಿಖೆ, ಹೀಗೆ ಅನೇಕ ಕ್ರಮಗಳಾಗಿವೆ. ಆದರೂ ಕೂಡ ಈ ಒಂದು ಅಕ್ರಮದ ಕುರಿತಾಗಿ ಯಾವುದೇ ರೀತಿಯಾದಂತಹ ತನಿಖೆ ಮುಂದುವರಿತಾ ಇಲ್ಲ, ವಿಳಂಬವಾಗ್ತಾ ಇದೆ ಎನ್ನುವಂತಹ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗಣಿ ಅಕ್ರಮದಿಂದ ಕೋಟ್ಯಾಂತರ ಟನ್ ಕಬ್ಬಿಣ ಅದಿರು ಸಾಗಣೆ ಹಾಗೂ ರಫ್ತು, 1.5 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಸಂಪತ್ತು ಲೂಟಿ ಆಗ್ತಾ ಇದೆ. ಅಗಾಧ ಸಂಪತ್ತು ಕೊಳ್ಳೆ ಹೊಡೆದು 1.5 ದಶಕದಲ್ಲಿ ಶಿಕ್ಷೆಯಾದದ್ದು ಮಾತ್ರ ತೀರಾ ಕಡಿಮೆ. ಇಷ್ಟೊಂದು ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ರೂ ಕೂಡ ಯಾರಿಗೂ ಕೂಡ ಶಿಕ್ಷೆ ಆಗ್ತಾ ಇಲ್ಲ. ಶಿಕ್ಷೆಯಾದದ್ದು ಮಾತ್ರ ಅತ್ಯಲ್ಪ ಅಂತ ಪತ್ರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಗಣಿ ಅಕ್ರಮ ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತ ಜನಸಾಮಾನ್ಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಗಣಿ ಅಕ್ರಮದ ಹಣವು ರಾಜ್ಯ ರಾಜಕಾರಣದಲ್ಲಿ ಹಲವು ಸರ್ಕಾರಗಳ ಪತನಕ್ಕೂ ಕೂಡ ಕಾರಣವಾಗಿದೆ. ಅಧಿಕಾರಶಾಹಿ ನಿಧಾನ ದ್ರೋಹದಿಂದ ಅಪರಾಧಿಗಳಿಗೆ ತಕ್ಕ ಶಾಸ್ತಿ ನಿರೀಕ್ಷೆಯಷ್ಟು ಆಗಿಲ್ಲ ಅಂತ ಕಟ್ಟು ಸತ್ಯವನ್ನ ಎಚ್.ಕೆ. ಪಾಟೀಲ್ ಹೊರಹಾಕಿದ್ದಾರೆ. ಅಕ್ರಮ ಗಣಿಗಾರಿಕೆಯ 92.4% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಇನ್ನು ಲೂಟಿಯಾದ ಬಹುಲಕ್ಷ ಕೋಟಿ ರೂಪಾಯಿ ಸಂಪತ್ತು ಖಜಾನೆಗೆ ವಾಪಸ್ ಕೂಡ ಬಂದಿಲ್ಲ. ಇನ್ನು ಅಧಿಕಾರಶಾಹಿಯ ರಾಜ್ಯದ್ರೋಹಿ ಮನೋಭಾವ, ಆಡಳಿತದ ಅನಾಸಕ್ತಿಯಿಂದ ತನಿಖೆಯಾಗಿಲ್ಲ, ವಿಚಾರಣೆಗೂ ಕೂಡ ಗುರಿಯಾಗಿಲ್ಲ. ಇನ್ನು ಎಸ್ಐಟಿ, ಇನ್ನು ಕೆಲವು ಪ್ರಕರಣಗಳಲ್ಲಿ ಎಸ್ಐಟಿ ಪ್ರಗತಿಯನ್ನ ಕೂಡ ಸಾಧಿಸಿಲ್ಲ. ಇನ್ನು ಗಣಿ ಅಕ್ರಮದ ಕೇವಲ 7.6% ಪ್ರಕರಣಗಳು ತನಿಖೆಗೆ ಒಳಪಟ್ಟಿವೆ. ಕೇವಲ 0.02% ಪ್ರಕರಣಗಳಲ್ಲಿ ತನಿಖೆಯಾಗಿದೆ. ಈ ಪೈಕಿ 2% ತೀರ್ಪು ಬಂದು ಬೆರಳೆಣಿಕೆಯಷ್ಟು ಅಪರಾಧಿಗಳಿಗೆ ಮಾತ್ರ ಶಿಕ್ಷೆಯಾಗಿದೆ. ಕೆಲವು ಆರೋಪಿಗಳು ಅನುಮಾನದ ಪ್ರಯೋಜನ ಹಾಗೂ ತಾಂತ್ರಿಕ ಕಾರಣಗಳಿಂದ ಬಿಡುಗಡೆಯಾಗಿದ್ದು, ಕೆಲವು ಕೇಸ್ಗಳು ಪ್ರಕರಣವಾರು ಮೇಲ್ಮನವಿ ತೀರ್ಮಾನಿಸದೆ ಅಲ್ಲಿಯೇ ಕೊಳಿತಾ ಇದೆ ಎಂದು ಸಿಎಂಗೆ ಬರೆದ ಪತ್ರದಲ್ಲಿ ಎಚ್.ಕೆ. ಪಾಟೀಲ್ ಬೇಸರವನ್ನ ಹೊರಹಾಕಿದ್ದಾರೆ. ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಯಲ್ಲಿ ವಿಳಂಬವಾಗ್ತಾ ಇದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಒಂದು ಪತ್ರವನ್ನ ಬರೆದಿದ್ದಾರೆ. 7 ಪುಟಗಳ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಸಿದ್ದರಾಮಯ್ಯನವರಿಗೆ. ಇನ್ನು ಸಚಿವ ಸಂಪುಟ ಸಭೆಗೆ ಮುನ್ನಾ ದಿನವೇ ಸಿಎಂಗೆ ಈ ಪತ್ರ ಕೂಡ ತಲುಪಿರುವಂಥದ್ದು. ಇನ್ನು ಅಧಿಕಾರಶಾಹಿ ವ್ಯವಸ್ಥೆ ಬಗ್ಗೆ ಸ್ಫೋಟಕ ಅಂಶವನ್ನ ಕೂಡ ಉಲ್ಲೇಖಿಸಲಾಗಿದೆ ಈ ಪತ್ರದಲ್ಲಿ. ಕಾನೂನು ಕ್ರಮಗಳ ವಿಳಂಬ, ಅಧಿಕಾರಶಾಹಿ ವ್ಯವಸ್ಥೆಯ ಕುರಿತಾಗಿ ಸ್ಫೋಟಕ ಅಂಶಗಳುಳ್ಳ 7 ಪುಟಗಳ ಪತ್ರವನ್ನ ಸಚಿವ ಎಚ್.ಕೆ. ಪಾಟೀಲ್ ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂಥದ್ದು. ಇನ್ನು ಕೆಲವೊಂದು ಪ್ರಕರಣವಾರು ಮೇಲ್ಮನವಿ ತೀರ್ಮಾನಿಸದೆ ಕೊಳಿತಾ ಇದೆ ಅಂತ ಕೂಡ ಅಸಮಾಧಾನವನ್ನ ಈ ಪತ್ರದಲ್ಲಿ ಎಚ್.ಕೆ. ಪಾಟೀಲ್ ಹೊರಹಾಕಿರುವಂಥದ್ದು. ಹಾಗೆ ಅಕ್ರಮ ಗಣಿಗಾರಿಕೆಗೆ ಲೋಕಾಯುಕ್ತ ತನಿಖಾ ವರದಿಯು ರಾಜ್ಯ, ರಾಷ್ಟ್ರ, ರಾಜಕಾರಣದಲ್ಲಿ ಕೋಲಾಹಲವನ್ನ ಸೃಷ್ಟಿಸಿತ್ತು. ಜೊತೆಗೆ ಸಿಬಿಐ ತನಿಖೆ, ಸುಪ್ರೀಂ ಕೋರ್ಟ್ ಆದೇಶ ಇವೆಲ್ಲವನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ಲ ಎನ್ನುವಂತಹ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರ್. ರಾಚಪ್ಪ, ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆಯಲ್ಲಿ ವಿಳಂಬವಾಗ್ತಾ ಇರೋದರ ಕುರಿತಾಗಿ ಸಚಿವ ಎಚ್.ಕೆ. ಪಾಟೀಲ್ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. 7 ಪುಟಗಳ ಪತ್ರದಲ್ಲಿ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಏನೇನೆಲ್ಲ ಉಲ್ಲೇಖಿಸಲಾಗಿದೆ, ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್. ಸಿಂಚನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಸಭೆ ಗುರುವಾರ ನಡೆಯಿತು. ಆ ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಗೆ ಮುನ್ನ ಪತ್ರವನ್ನು ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತಂದ್ರೆ ಈ ಒಂದು ಪತ್ರದಲ್ಲಿರುವಂತಹ ಪ್ರಮುಖ ಅಂಶ ಅಂತಂದ್ರೆ, ಹಿಂದೆ 2008ರಲ್ಲಿ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿದ್ರು. ಆ ಸಂದರ್ಭದಲ್ಲಿ ಅವರು ಸದನದಲ್ಲಿ ಮಾತಾಡೋ ಸಂದರ್ಭದಲ್ಲಿ ಸುರೇಶ್ ಬಾಬು ಮತ್ತು ಜನಾರ್ದನ್ ರೆಡ್ಡಿ, ರಾಮುಲು ಅವರು ಆಡದಂತ ಮಾತಿಗೆ ಅಂದ್ರೆ ತೊಡೆಯನ್ನು ತಟ್ಟಿ
ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಏನು ಹೇಳಿಕೆಯನ್ನ ಕೊಟ್ಟರು. ಆ ಒಂದು ಹೇಳಿಕೆಯಿಂದ ಸಿದ್ದರಾಮಯ್ಯನವರು ಪ್ರೇರಿತರಾಗಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರು. ವಿಶೇಷ ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಲೋಕಾಯುಕ್ತ ಅಂತ ಸಂತೋಷ್ ಹೆಗ್ಡೆ ಅವರು ವರದಿಯನ್ನ ಕೊಟ್ಟಿದ್ದು. ಆಗ ಅಕ್ರಮ ಗಣಿಗಾರಿಕೆ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಯಿತು, ಸಿಬಿಐ ತನಿಖೆಗಾಯಿತು. ಜನಾರ್ದನ್ ರೆಡ್ಡಿ ಸೇರಿದಂತೆ ಹಲವಾರು ಜನರನ್ನ ಬಂಧಿಸಿ ಜೈಲಿಗಟ್ಟಲಾಗಿತ್ತು. ತನಿಖೆ ನಡೀತಾ ಇದೆ. ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾನೂನು ಸಚಿವರು ಅಂತ ಎಚ್ ಕೆ ಪಾಟೀಲ್ ಆವಾಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿತ್ತು. ಆ ಒಂದು ಸಚಿವ ಸಂಪುಟದ ಉಪಸಮಿತಿ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ SIT ರಚನೆ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿತ್ತು. ಅದರಂತೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವ ಅವರ ಒಂದು ಸಮಿತಿ ಶಿಫಾರಸಿನ ಅನ್ವಯ ವಿಶೇಷ ತನಿಖಾ ದಳವನ್ನ ಲೋಕಾಯುಕ್ತ ಅಡಿನಲ್ಲಿ ರಚನೆ ಮಾಡಿ ಇದುವರೆಗೆ ಸುಮಾರು ಒಂದು ದಶಕಗಳ ಸುಮಾರು 12 ವರ್ಷಗಳು ಕಳೆದಿವೆ. ಆದ್ರೂ ಸಹ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಆಗಿಲ್ಲ ಮತ್ತು ಆರೋಪಿತರು ತಪ್ಪಿತಸ್ಥರು ತಪ್ಪಿಸಿಕೊಂಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರು ರಾಜದ್ರೋಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮರ್ಪಕವಾಗಿ ತನಿಖೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ, ಸರಿಯಾದ ದಾಖಲೆಗಳನ್ನ ಸಲ್ಲಿಸ್ತಾ ಇಲ್ಲ, ತನಿಖೆಗೆ ಸರಿಯಾಗಿ ಕೋಆಪರೇಷನ್ ಮಾಡ್ತಾ ಇಲ್ಲ. ಹಾಗಾಗಿ ಪ್ರಕರಣಗಳು ಕೋರ್ಟ್ ಅಲ್ಲಿ ಬಿದ್ದು ಹೋಗ್ತವೆ. ಕೆಲವು ಪ್ರಕರಣಗಳು ಹೈಕೋರ್ಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಅವು ಬಿದ್ದು ಹೋದ್ರೆ ನಂತರ ಅದರ ಮೇಲ್ಮನವಿನ ಸಲ್ಲಿಸೋದಿರ್ಬೋದು, ಅಥವಾ ಆ ಪ್ರಕರಣಗಳಿಗೆ ಮರುಜೀವನ ಕೊಟ್ಟು ತ್ವರಿತವಾಗಿ ಆ ಸ್ಟೇ ಅನ್ನ ವೆಕೇಟ್ ಮಾಡೋದಿರ್ಬೋದು ಮತ್ತು ವಿಚಾರಣೆಯನ್ನ ಮುಕ್ತಾಯ ಮಾಡ್ಲಿಕ್ಕೆ ಅಗತ್ಯವಾದಂತಹ ದಾಖಲೆಗಳನ್ನ, ಅಗತ್ಯವಾದ ಸಹಾಯವಾದ ಸಹಕಾರವನ್ನ ಅಧಿಕಾರಿಗಳ ವರ್ಗಗಳಿಗೆ ನೀಡ್ತಾ ಇಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಅವರು SIT ಅವರು ಸಚಿವ ಸಂಪುಟದ ಉಪಸಮಿತಿ ಅಧ್ಯಕ್ಷರಾಗಿ ನೀಡಿದಂತ ಶಿಫಾರಸನ್ನು ಸಹ ಇದುವರೆಗೆ ಪರಿಗಣಿಸಿಲ್ಲ. ಕೇಂದ್ರ ಸರ್ಕಾರ ಮಾತೆತ್ತರೆ ರಾಜ್ಯದ ಬಿಜೆಪಿ ನಾಯಕರು ಸಿಬಿಐಗೆ ರೆಫರ್ ಮಾಡಿದೆ ಅಂತ. ಸಿಬಿಐಗೆ ರೆಫರ್ ಮಾಡಿದ ಪ್ರಕರಣಗಳನ್ನ, ಬಹುತೇಕ ಪ್ರಕರಣಗಳನ್ನ ಕೇಂದ್ರ ಸರ್ಕಾರ ಸಿಬಿಐ ಪರಿಗಣಿಸಿಲ್ಲ. ಹಾಗಾಗಿ SIT ತನಿಖೆಯನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. SIT ತನಿಖೆನೂ ಸಹ ಸಮರ್ಪಕವಾಗಿ ಮಾಡ್ಲಿಕ್ಕೆ ಆಗಿಲ್ಲ. ಬೇಲೆಕೆರೆ ಅದಿರ್ಬೋದು ಅಥವಾ ಬೇರೆ ಬೇರೆ ಮಂಗಳೂರು ಪೋರ್ಟ್ ಇರ್ಬೋದು, ಬೇರೆ ಬೇರೆ ಪೋರ್ಟ್ಗಳಲ್ಲಿ ಆದಂತಹ ಈ ಒಂದು ಅಕ್ರಮ ದಾಸ್ತಾನು ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ತನಿಖೆಯನ್ನ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೆದರೂ ಸಹ ಶಿಕ್ಷೆ ಮಾತ್ರ ಅತ್ಯಲ್ಪ ಆಗಿತ್ತು. ಹೀಗಾಗಿ ಈ ಪ್ರಕರಣವನ್ನ ಆದಷ್ಟು ತ್ವರಿತವಾಗಿ ಸರ್ಕಾರ ನ್ಯಾಯೋಚಿತವಾಗಿ ಇದನ್ನ ಪರಿಹರಿಸಬೇಕು ಮತ್ತು ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ತಪ್ಪಿತಸ್ಥ ಇದ್ದಾರೆ ಅವ್ರನ್ನ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಒಂದು ವಿಷಯವನ್ನ ಪ್ರಸ್ತಾಪಿಸಿ ಅವರು ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಕಳೆದ ಸಚಿವ ಸಂಪುಟ ಸಭೆಯಲ್ಲಿ, ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು SIT ಯನ್ನ ಮತ್ತೆ 1 ವರ್ಷಗಳ ಕಾಲ ವಿಸ್ತರಣೆ ಮಾಡಿ ಅವರು ಆದೇಶವನ್ನ ಸಚಿವ ಸಂಪುಟ ಸಭೆಯಲ್ಲಿ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೂ ಸಹ ಸಚಿವ ಎಚ್ ಕೆ ಪಾಟೀಲ್ ಅವರ ಪತ್ರ ಮಹತ್ವವನ್ನು ಪಡ್ಕೊಂಡಿದೆ. ಹಾಗಾಗಿ ಈಗ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಅವರಿಗೆ ಹೈದರಾಬಾದ್ನ ವಿಶೇಷ ಸಿಬಿಐ ಕೋರ್ಟ್ ಇಂದ ಶಿಕ್ಷೆ ಆಗಿದ್ದು, ನಂತರ ಅವರು ಹೈಕೋರ್ಟ್ ನಲ್ಲಿ ಅವರು ಸ್ಟೇನ ತೆಗೆದುಕೊಂಡು ತಮ್ಮ ಒಂದು ಶಿಕ್ಷೆಯನ್ನ ತಪ್ಪಿಸಿಕೊಂಡಿದ್ದಾರೆ. ಹೀಗಾಗಿ ಕೇವಲ ಅವರೊಬ್ಬರನ್ನ ಹೊರತುಪಡಿಸದೆ ಬಹುತೇಕ ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳು ಯಾರು ಇನ್ವಾಲ್ವ್ ಆಗಿದ್ರು ಅಥವಾ ಬೇರೆ ಬೇರೆ ಯಾರು ರಾಜಕಾರಣಿಗಳು ಯಾರು ಇನ್ವಾಲ್ವ್ ಆಗಿದ್ರು, ಈ ಪ್ರಕರಣದಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಇನ್ವಾಲ್ವ್ಮೆಂಟ್ ಆಗಿದ್ರು, IAS ಇರ್ಬೋದು, IFS ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಅವರೆಲ್ಲರೂ ಸಹ ಸಂಪೂರ್ಣವಾಗಿ ಈ ಪ್ರಕರಣದಿಂದ ಹೊರಗಿದ್ದಾರೆ. ಮತ್ತು ಕೇವಲ ಒಬ್ಬ ವ್ಯಕ್ತಿಯನ್ನ ಗುರುತರವಾಗಿ ಜವಾಬ್ದಾರಿ ಮಾಡಿ ಉಳಿದವರೆಲ್ಲರೂ ಸಹ ಆರೋಪದಿಂದ ಹೊರಗೆ ಬಂದಿದ್ದಾರೆ ಅಂತ ಒಂದು ಆರೋಪವನ್ನ ಎಚ್ ಕೆ ಪಾಟೀಲ್ ಅವರು ಮಾಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನು ಇದೇ ಒಂದು ಗಣಿಗಾರಿಕೆ ಪ್ರಕರಣವನ್ನ ಮುಂದಿಟ್ಕೊಂಡು 2008ರಲ್ಲಿ ಹೋರಾಟ ಮಾಡಿ 2013ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂತು. ನಂತರ ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತನಿಖೆಯನ್ನು ಮಾಡ್ಲಿಕ್ಕೆ ಆಗಿಲ್ಲ. ಈಗ 2ನೇ ಬಾರಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ಆ ಪ್ರಕರಣವನ್ನ ಪೂರ್ಣ ಪ್ರಮಾಣದ ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಂತ ಅಸಮಾಧಾನವನ್ನ ಮತ್ತು ಅಸಹಾಯಕತೆಯನ್ನ ಮತ್ತು ಈ ಒಂದು ವ್ಯವಸ್ಥೆ ವಿರುದ್ಧ ಆಕ್ರೋಶವನ್ನು ಸಹ ಎಚ್ ಕೆ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮುಖ್ಯಮಂತ್ರಿಗಳು ಈ ಒಂದು ವಿಷಯದಲ್ಲಿ ಎಚ್ ಕೆ ಪಾಟೀಲ್ ಪತ್ರದ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಹ ಅವರು ಏನು ಮುಖ್ಯಮಂತ್ರಿ ಕಚೇರಿಯಿಂದ ಯಾವ ಸಂದೇಶ ಹೋಗಿದೆ ಅಥವಾ ಈ ಪ್ರಕರಣವನ್ನ ಏನ್ ಮಾಡ್ಬೇಕು ಅಂತ ಬಗ್ಗೆ ಏನ್ ಸ್ಪಷ್ಟ ಸೂಚನೆ ಕೊಟ್ಟಿದೆ ಅಂತ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಆದ್ರೆ ಎಚ್ ಕೆ ಪಾಟೀಲ್ ಅವರ ಈ ಒಂದು ಪತ್ರ ಇದೆ, ಪತ್ರ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ನಡೆ ಮತ್ತು ಆಡಳಿತ ವರ್ಗದ ವಿರುದ್ಧ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನ ಎಚ್ ಕೆ ಪಾಟೀಲ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟದ ಯಾವ ಸ್ವರೂಪ ಪಡ್ಕೊಳ್ತಾ ಇರ್ತಾರೋ ಅದನ್ನ ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ರಾಚಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.